ಅದೇನಾಗಿದೆ ಅವ್ರಿಗೆ ರಾಜಕೀಯ ಇಲ್ಲ. ಅವ್ರಿಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರು ಖುಷಿ ಆಗ್ತಾರೆ ಅಂತ ಇನ್ನೆಲ್ಲಿ ಮಾಡ್ತಾ ಇರೋದು. ಅವ್ರಿಗೆ ಬರೀ ರಾಜಕೀಯ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹೇಳಿ. ಒಳ್ಳೆ ಯಾರ್ದು ಯಾರು? ನಾನು ಅದೇ ಹೇಳ್ದಲ್ಲ, ನೆನ್ನೆ ಯತ್ನಾಳ್ ಅವ್ರು ಹೇಳಿದ್ದಕ್ಕೆ ನಾನೇನಂದೆ, ಅವ್ರ ತಂದೆ ಆಸ್ತಿನೂ ಇಲ್ಲ, ನನ್ನ ತಂದೆ ಆಸ್ತಿನೂ ಅಲ್ಲ. ಇದು ಜನ ದಾನಿಗಳು ದಾನ ಮಾಡಿರೋದು ಆಸ್ತಿಗಳಿದು. ಅರ್ಥ ಆಯ್ತಾ? ನಾವೇನಕ್ಕೆ ಪಾಕಿಸ್ತಾನ ಸ್ವಾತಂತ್ರ್ಯ ನಾವು ತಂದಿರೋದು. BJP ಅವ್ರು ಏನು ಸ್ವಾತಂತ್ರ್ಯ ತರಕ್ಕೆ BJP ಅವ್ರು ಏನು ಮಾಡಿದಾರೆ ಇತಿಹಾಸ ಇದೆ. ಅದು ಸ್ವಾತಂತ್ರ್ಯ ತರಕ್ಕೆ ಯಾರ ಜೊತೆ BJP ಅವರು ಇದ್ದರು, RSS ಅವ್ರು ಯಾರ ಜೊತೆ ಇದ್ದರು ಇತಿಹಾಸ ಇದೆ. ಅದು ಏನು ಹೇಳಿ, ಈ ದೇಶ ನಮ್ಮದು ರೀ, ನಮ್ಮ ದೇಶ ಇದು. ಅದೇನಾಗಿದೆ ಅವ್ರಿಗೆ ರಾಜಕೀಯ ಇಲ್ಲ. ಅವ್ರಿಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರು ಖುಷಿ ಆಗ್ತಾರೆ ಅಂತ ಇನ್ನೆಲ್ಲಿ ಮಾಡ್ತಾ ಇರೋದು. ಅವ್ರಿಗೆ ಬರೀ ರಾಜಕೀಯ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹೇಳಿ. ಒಳ್ಳೆ ಯಾರ್ದು ಯಾರು? ನಾನು ಅದೇ ಹೇಳ್ದಲ್ಲ, ನೆನ್ನೆ ಯತ್ನಾಳ್ ಅವ್ರು ಹೇಳಿದ್ದಕ್ಕೆ ನಾನೇನಂದೆ, ಅವ್ರ ತಂದೆ ಆಸ್ತಿನೂ ಇಲ್ಲ, ನನ್ನ ತಂದೆ ಆಸ್ತಿನೂ ಅಲ್ಲ. ಇದು ಜನ ದಾನಿಗಳು ದಾನ ಮಾಡಿರೋದು ಆಸ್ತಿಗಳಿದು. ಅರ್ಥ ಆಯ್ತಾ? ನಾವೇನಕ್ಕೆ ಪಾಕಿಸ್ತಾನ ಸ್ವಾತಂತ್ರ್ಯ ನಾವು ತಂದಿರೋದು. BJP ಅವ್ರು ಏನು ಸ್ವಾತಂತ್ರ್ಯ ತರಕ್ಕೆ BJP ಅವ್ರು ಏನು ಮಾಡಿದಾರೆ ಇತಿಹಾಸ ಇದೆ. ಅದು ಸ್ವಾತಂತ್ರ್ಯ ತರಕ್ಕೆ ಯಾರ ಜೊತೆ BJP ಅವರು ಇದ್ದರು, RSS ಅವ್ರು ಯಾರ ಜೊತೆ ಇದ್ದರು ಇತಿಹಾಸ ಇದೆ. ಅದು ಏನು ಹೇಳಿ, ಈ ದೇಶ ನಮ್ಮದು ರೀ, ನಮ್ಮ ದೇಶ ಇದು.